ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂತ ದಾಳಿ ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸದ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಟ್ಟೇ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮದೇ ಪಹಲ್ಗಾಂವ್, ನಮ್ಮದೇ ಕಾಶ್ಮೀರ, ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರಕ್ಕೆ ಬಂದು ಈ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥದ್ದಷ್ಟೇ ಅಲ್ಲ, 30 ಜನರ ಮಾರಣ ಹೋಮ ನಡೆಸಿದಂತವರಿಗೆ ಖಂಡಿತ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂತ ದಾಳಿ ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸದ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಟ್ಟೇ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮದೇ ಪಹಲ್ಗಾಂವ್, ನಮ್ಮದೇ ಕಾಶ್ಮೀರ, ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರಕ್ಕೆ ಬಂದು ಈ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥದ್ದಷ್ಟೇ ಅಲ್ಲ, 30 ಜನರ ಮಾರಣ ಹೋಮ ನಡೆಸಿದಂತವರಿಗೆ ಖಂಡಿತ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂತ ದಾಳಿ ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸದ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಟ್ಟೇ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮದೇ ಪಹಲ್ಗಾಂವ್, ನಮ್ಮದೇ ಕಾಶ್ಮೀರ, ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರಕ್ಕೆ ಬಂದು ಈ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥದ್ದಷ್ಟೇ ಅಲ್ಲ, 30 ಜನರ ಮಾರಣ ಹೋಮ ನಡೆಸಿದಂತವರಿಗೆ ಖಂಡಿತ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂತ ದಾಳಿ
ಯಾರು ಪ್ರೇರಿತ, ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸಾಧ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮದೇ ಪೆಹಲ್ಗಾಂವ್, ನಮ್ಮದೇ ಕಾಶ್ಮೀರ, ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರಕ್ಕೆ ಬಂದು ಈ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥದ್ದಷ್ಟೇ ಅಲ್ಲ, 30 ಜನರ ಮಾರಣ ಹೋಮ ನಡೆಸಿದಂತವರಿಗೆ ಖಂಡಿತ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪೆಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂಥ ದಾಳಿ ಯಾರು ಪ್ರೇರಿತ, ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸಾಧ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮದೇ ಪೆಹಲ್ಗಾಂವ್, ನಮ್ಮದೇ ಕಾಶ್ಮೀರ, ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರಕ್ಕೆ ಬಂದು ಈ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥದ್ದಷ್ಟೇ ಅಲ್ಲ, 30 ಜನರ ಮಾರಣ ಹೋಮ ನಡೆಸಿದಂತವರಿಗೆ ಖಂಡಿತ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಬಾಲಾಕೋಟ್ ಮಾದರಿಯ ದಾಳಿಯ ಭೀತಿ ಎದುರಾಗಿದೆ. ಪೆಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಭಯ ಎದುರಾಗಿದೆ. ಪಾಕ್ ವಾಯುನೆಲೆಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿಗಳತ್ತ ಫೈಟರ್ ಜೆಟ್ಗಳು ದೃಷ್ಟಿ ನೆಟ್ಟು ಕೂತಿದ್ದಾವೆ. ರಾವಲ್ಪಿಂಡಿ ಏರ್ಬೇಸ್ನಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಬಾಲಾಕೋಟ್ನಲ್ಲಿ ಯಾವ ರೀತಿ ಪ್ರತಿದಾಳಿ ನಡೆಸಲಾಯಿತು, ಆ ರೀತಿಯ ಒಂದು ಏರ್ ಸ್ಟ್ರೈಕ್ ನ ಭಯ ಇದೀಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಈಗ ಪಹಲ್ಗಾಂವ್ನಲ್ಲಿ ನಡೆದಿರತಕ್ಕಂಥ ದಾಳಿ ಯಾರು ಪ್ರೇರಿತ, ಯಾರಿಂದ ಪ್ರೇರಿತ ಮತ್ತು ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹೇಗಿದು ಸಾಧ್ಯ ಆಯಿತು ಅನ್ನೋಂಥದ್ದನ್ನ ಇಂಟೆಲಿಜೆನ್ಸ್ ಭಾರತೀಯ ಗುಪ್ತಚರ ವಿಭಾಗ ಸಾಧ್ಯದಲ್ಲೇ ಇದನ್ನ ಪತ್ತೆ ಮಾಡಲಿದೆ. ಇದಕ್ಕೆ ಖಂಡಿತವಾಗ್ಲೂ ಪ್ರತ್ಯುತ್ತರ ಕೊಡ್ತೀವಿ ಅಂತ